ನಾವೇ ಶುರು ಮಾಡತ್ತೀವಿ ವಿಡಿಯೋ ಪೂರಾ ನೋಡ್ರಿ. ನಮ್ಮ ಹುಡುಗರು ಭಾಳ ದಿವಸದ ಮ್ಯಾಗ ಕ್ಯಾಮ್ರಾ ಫೇಸ್ ಮಾಡತ್ತಾರಿ. ಅವ್ರನ್ನ ಫ್ರೆಂಡ್ಸ ನಾಷ್ಟ ಆಗೈತ್ರಿ. ಬೆಳಗ್ಗೆ ಚಾ ಕುಡ್ದು ಯಜಮಾನ್ರು ಹೋದ್ರಿ ಕೆಲ್ಸಿಗೆ. ನಾವೇನೈತಿ ಒಂದು ಸ್ವಲ್ಪ ಹೊತ್ತು ಕುಂತೀವಿ. ಇವತ್ತು ಸಂಡೇ ಸೂಟಿ, ರಾಮನವಮಿನೇ ಐತಿ. ಇನ್ನೊಂದು ಮೈ ತಗೊಳ್ಬೇಕು. ಇನ್ನು 3 ಮಂದಿ ಜಳಕ್ಕಿಲ್ಲ ಏನಿಲ್ಲ. ಸೊ ಮ್ಯಾಂಗೋ ಜ್ಯೂಸ್ ಮಾಜಾ ಏನು ಮ್ಯಾಂಗೋ ಮಾಜಾ ಮ್ಯಾಂಗೋ ಹೆಸರು ನೋಡ್ರಿ ಇಲ್ಲಿ ಮಾಜಾ. 10:30 ಆಗೈತಂದ್ರೆ ಈಗಳೇ ಸುಡು 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 ಬಿಸಿಲು ರಣ ಅನ್ನಂಗೆ ಹಾಕತ್ತೈತ್ರಿ. ಇವ್ರಿಗಂತೂ ಬರೇ ಸುಗ್ಗಿನ ಹತ್ತಿಬಿಟ್ಟೈತಿ ಮಕ್ಕಳಿಗೆ. ಚಿತ್ರ ತೆಗೆದು ಕಲರ್ ತುಂಬೋದು. ಬರೀ ತಣ್ಣಗೆ ಕುಡಿದು ಮುಂದಿನ ಕೆಲಸ ಶುರು ಮಾಡೋಣ. ಪೂಜೆನೂ ಆಗೈತೆ ನೋಡ್ರಿ. ಇವತ್ತು ಶ್ರೀರಾಮನವಮಿ ನೋಡ್ರಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ. ಇವನ್ನ ಚೇಂಜ್ ಮಾಡಿ ತೊಗೊಂಡು ಬಂದೀನಿ. ನೋಡ್ತಿರ್ಬೋದು ನೀವು. ಸೊ ಇದನ್ನ ಯಾಕೆ ಚೇಂಜ್ ಮಾಡೀನಿ ಅಂತೇಳಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅದಕ್ಕೂ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ. ಆದಷ್ಟು ಪ್ರಯತ್ನ ಮಾಡತ್ತೀನಿ. ಎಲ್ಲನೂ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಬೇಕು ನೋಡ್ರಿ. ಹೂವು ಏರ್ಸಿದ್ರೆ ಏನೋ ಚೆನ್ನಾಗಿ ಕಾಣಿಸ್ತೈತ್ರಿ. ಓಪ ಏನ ಸಂಡೇ ನಿನ್ನ ಸಾರಿನ ಎಷ್ಟು ಚಲೋ ಆಗುತ್ತೆ ಪಿಲ್ಲೆ? ಒಟ್ಟು ಕ್ಯಾಲೆಂಡರ್ ನೋಡೋದು, ಡೇಟ್ ನೋಡೋದು, ವಾರ ನೋಡೋದು. ಸರಿ. ಬ್ಯಾಸಿಗೆ ನೋಡ್ರಿ. ಇದ್ದು ಕೂದಲು ಬ್ಯಾಸರತ್ತವ. ಈಗ ಸಿಕ್ಕಾಪಟ್ಟಿ ಜಳ ಜೊತೆಗೆ ಒಂಥರ ಕೂದಲ ಅಂಟಂಟದಂಗೆ ಆಗ್ಬಿಡ್ತಾವಲ್ರಿ. ಸೊ ನನಗೆ ಮೊದ್ಲಿನಕಿನ್ನ ಇವಾಗ ಬೆಟರ್ ರೀ. ಕೂದಲ ಫುಲ್ ಶೈನಿಂಗ್ ಮತ್ತು ಉದುರು ಅದಂಗೆ ಅಂತ ಅನ್ನಿಸ್ತವ್ರಿ. ಬಟ್ ಆದ್ರೂ ಓಪನ್ ಬಿಡೋಕೆ, ಲೂಸ್ ಬಿಡೋಕೆ ಬ್ಯಾಸ್ರ ಅಂದ್ರೆ ಬ್ಯಾಸ್ರ. ಸೊ ಈ ಥರ ಎಲ್ಲ ಕಟ್ಕೊಂಡೆ ಅಂದ್ರೆ ನನಗೆ ಕಂಫರ್ಟಬಲ್ ಅಂತ ಅನಿಸ್ತೈತಿ. ಮಿಡಲ್ದೊಳಗೆ ನಾನು ಸ್ವಲ್ಪ ಯೂ ಸೇಪ್ದಾಗ ಕಟ್ ಮಾಡಿಸಿದ್ದೆ. ಬಟ್ ಅದು ತುಂಬ ನನಗೆ ಮೇಂಟೈನ್ ಮಾಡೋಕ್ಕಾಗಲೇ ಇಲ್ಲರಿ. ಯಾಕಂದ್ರೆ ಈ ಥರ ಕಟ್ಕೊಳೋದ್ರಿಂದ ಸೇಫ ಹೋಗ್ಬಿಡ್ತೈತೆ ಅದು. ಅದಕ್ಕಿಂತ ಮೊದಲು ನಂದು ಏನೈತಿ ಸಿಂಪಲ್ ಅದನ್ನು ಮನೆಯೊಳಗೆ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಆಯ್ತು ನೋಡ್ರಿ. ಇದಿಷ್ಟೇ. ಮುಖ ತಕ್ಕೊಳೋದು, ಸಾಬೂನು ಮುಖ ತಕ್ಕೊಳೋದು. ಏನೋ ಮೈಂಡ್ ಫ್ರೀ ಇತ್ತು, ಏನೋ ಒಂಥರ ಖುಷಿ ಇತ್ತಂತಂದ್ರೆ ಅಷ್ಟೇ ಸ್ವಲ್ಪ ಪೇರೆನ್ ಲೆವೆಲ್ ಒಂಚೂರು ಪೌಡ್ರ್ ಹಾಕೋತೀನಿ. ಇಲ್ಲಿಕಂದ್ರೆ ಪೌಡ್ರನ್ನು ಹಾಕೊಳಕ್ ಹೋಗಲ್ಲ. ಎಲ್ಲರೂ ಓದಿದ್ರ ಬರೋದಿದ್ರ ಅಷ್ಟೇ ಖುಷಿ ಇರ್ತೈತಿ. ವೆರೈಟಿ ಬಟ್ಟೆ ಹಾಕೋರಿ, ವೆರೈಟಿ ಥರ ಮೇಕಪ್ ಮಾಡ್ಕೋರಿ ಅಂತ ಅನಿಸ್ತದ. ಎಲ್ಲೂ ಹೋಗಲ್ಲ, ಮನೆಯಾಗೆ ಇರ್ತೀವಿ ಬಿಡು ಹೋಲಪ್ಪ ಅನ್ನಂಗಾಗಿ ಒಂಥರ ಮನಸ್ಸು ನಾರಾಜದಂಗೆ ಆಗ್ಬಿಡ್ತೈತಿ ನೋಡ್ರಿ. ಹಾಗಾಗಿ ನಾ ಜಾಸ್ತಿ ಸ್ವಲ್ಪ ನನ್ನ ಬಗ್ಗೆ ಟೈಮ್ ಕೊಡ್ತು ಕಡಿಮೆ. ನಾನು ಮಾಡ್ಲಿಕ್ಕಂದ್ರೆ ನೀವಾದ್ರೂ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ನಿಮ್ಮ ಬಗ್ಗೆ ನೀವು ಕೇರ್ ತಗೋರಿ ಮತ್ತು ಚೆನ್ನಾಗಿ ನಿಮ್ಮ ಒಂದು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೋರಿ. ನಿಮ್ಗೆ ಅಂದ್ರೆ ನಾವು ಮಾಡ್ಲಿಕ್ಕಂದ್ರೂ ಇನ್ನೊಬ್ರಿಗೆ ಹೇಳ್ಬೇಕಂತ. ಅದು 100ದಾಗ ಒಬ್ಬರಾದರೂ ಅದನ್ನು ಅವ್ರದವ್ರಿಗೆ ಅದನ್ನ ಆ್ಯಡ್ ಮಾಡ್ಕೊಂಡ್ರಂದ್ರೆ ಒಟ್ಟು ಒಳ್ಳೇದು ನೋಡ್ರಿ ಫ್ರೆಂಡ್ಸ್. ಏನೇ ಹೇಳಕ್ಕೋತೀನಿ ತಲೆಯಾಗ ಏನೋ ಓಡ್ತಿರ್ತೈತಿ. ಹಂಗಾಗಿ ಎಲ್ಲನೂ ಅರ್ಧಂಬರ್ಧಂಗೆ ಆಗ್ಬಿಡ್ತೈತಿ. ಪರವಾಗಿಲ್ಲ. ಸೇಮ್ ಟಿ ಶರ್ಟ್ ಹಾಕೊಂಡಾರ ನೋಡ್ರಿ. ಅದು ನೀ ಸದ್ಯಕ್ಕೆ ಅಲ್ಲಿ ಬೆಡ್ ಮ್ಯಾಗ ಇಡಬಾರ್ದಂತ ಏನಿಲ್ಲ. ನಿನಗೆ ತಿನ್ನಂಗಿದ್ರೆ ಒಂದೊಂದು ತೆಗೆದು ಸೈಡಿಗೆ ಕುಂತು ತಿನ್ನು. ಅದು ಚೆಲ್ಲಿದಂದ್ರೆ ಮತ್ತೆ ಇರಿಬೇತಾವಲ್ಲಿ ಬೆಡ್ ಮ್ಯಾಗ. ನೋಡ್ರಿ ಸಸ್ಸ ಮಾಡ್ಯಾಳ ನನ್ನ ಮಗಳು. ಮೂಲ ಏನ ಯಾಕೆ ವೇಸ್ಟ್ ಆಯ್ತು ನಿನ್ನ ಪೇಪರ್? ಒಂದಿದು ನೋಡ್ರಿ. ಈಗ ಆಯ್ತಲ್ಲ, ಈಗ ಸಾಲಿನ ಮುಗಿತಲ್ಲ, ಮತ್ತೇನು ಮಾಡ್ತಿ? ಯುಗಾದಿ ಹಬ್ಬಕ್ಕೆ ಈ ಥರ ಹಾಕ್ತಾರೆ. ಸಣ್ಣ ಮಕ್ಕಳಿಗೆ ಕೊಳ್ಳಾಗ ಹಾಕ್ತಾರೆ ಹಾರನ. ಇದು ಸಕ್ಕರೆ ಹಾರ. ನೋಡ್ರಿ ಹೆಂಗೆ ಮಾಡ್ಯಾರ. ಹ್ಯಾಪಿ ಕ್ರಿಸ್ಮಸ್ ಡೇ. ಯಾವಾಗ ಬೇಕು ಅವಾಗ ಇವ್ರಿಗೆಲ್ಲಾನು ಯುಗಾದಿ, ಬರ್ತ್ಡೇ, ಹ್ಯಾಪಿ ನ್ಯೂ ಇಯರ್ ಇವ್ರಿಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ನಮ್ಮ ಮನ್ಯಾಗ ರೀ. ಕ್ರಿಸ್ಮಸ್ ಡೇ ಆಗಲಿ ಯಾವುದರ ಅಲ್ಲಿ. ಸರಿ. ಈಗ ಅಡುಗೆ ಮನೆ ಬರಮಂತ್ರಿ ಏನು ಮಾಡೀನಪ್ಪ ಅಂದ್ರೆ ಚಿತ್ರಾನ್ನ ಮಾಡಿದ್ರಿ ಫ್ರೆಂಡ್ಸ.
ಬಂದ್ಬಿಡೋಣ. ಚಿತ್ರಾನ್ನ ರೆಡಿ ಆಗೈತಿ. ಹಂಗೆ ಇವತ್ತು ಶ್ರೀರಾಮನವಮಿ ಜೊತೆಗೆ ರವಿವಾರನೇ ಐತಿ. ಮಗಳು ಇನ್ನೂ ಪೇಪರ್ ಮುಗ್ದಿಲ್ರಿ. ಮಗನ ಪೇಪರ್ ಮುಗ್ದಾವು. ಒಂದೇ ಥರ ಚಪಾತಿ ಅದು ಬೋರ್ ಆಗಿರ್ತದೆ ಅವ್ರಿಗೆ ಅಂತೇಳಿ ಅನ್ನ ಸಾರು ಚಪಾತಿ ಪಲ್ಯ ಅವರಿಗೂ ಬೇಸರ ಆಗಿರ್ತೈತಿ. ನನಗೂ ಮಾಡಿ ಮಾಡಿ ಬೋರ್ ಆಗೈತಿ. ಸೊ ಇವಾಗ ಚಿತ್ರಾನ್ನ ಮಾಡೀನಿ. ಜೊತೆಗೆ ಇಲ್ಲಿ ಹಿಟ್ಟು ನಾದಿಟ್ಟಿನಿ. ಭಾಳ ತೆಗೈತ್ರಿ ಹಿಟ್ಟು ನಾದಿಟ್ಟು. ಮೆತ್ತಗಾಗಿರ್ಬೇಕಂತ ನಮಗೂ ಮೆತ್ತಗಾಗೈತಿ ಹಿಟ್ಟು. ಪರವಾಗಿಲ್ಲ, ಸ್ವಲ್ಪ ಮಿದ್ದುತ್ತೀನಿ. ಪುರಿ ಮಾಡಿದ್ರೆ ಆಯಿತು ಅಂತೇಳಿ ಬೆಟ್ಟಗೇರಿ ಚಟ್ನಿನೂ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಬೆಟ್ಟಗೇರಿ ಚಟ್ನಿ ಮಸ್ತ್ ಆಗೈತೆ ನೋಡಿರಿ. ಅಡ್ಗೆ ಒಳಗಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಖುಷಿ ಅನ್ನೋದು ಇರ್ತೈತೆ ನೋಡಿರಿ. ಎಲ್ಲಾನು ಒಂದೇ ನಮ್ಮನೆ ಅಂದ್ರೆ ನೋಡೋರಿ ಬೋರ್ ಆತಂದ್ರೆ ನಮ್ಗೆ ಅನುಭವಿಸರಿಗೂ ಎಷ್ಟು ಬೋರ್ ಆಗ್ತಿರ್ಬಾರ್ದು. ವಿಚಾರ ಮಾಡಿರಿ ಲೈಫ. ಬಾಂಡೆಗಳಿದ್ದು ಬಾಂಡೆಗಳು ತಿಕ್ಕಿನ್ರಿ, ಸ್ವಲ್ಪ ಆರಲಿ ಆಮೇಲೆ ಒಳಗಡೆ ಇಟ್ಟರೆ ಆಯ್ತು ಅಂತೇಳಿ ಹಿಂಗೆ ಇಟ್ಟೀನಿ. ಇನ್ನು ಈ ಮಕ್ಳಿಗೆ ಬಿಸಿ ಬಿಸಿ ಪೂರಿ ಮಾಡುತ್ತೀನಿ. ಆಲ್ರೆಡಿ ಬಿಸಿ 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 ಪೂರಿ ಅಂತೂ ರೆಡಿ ಆಗ್ತಾ ಇದಾವೆ ನೋಡ್ರಿ. ಚೆನ್ನಾಗಿ ಉಬ್ಬಿ ಬರ್ತಾ ಇದಾವೆ ನೋಡ್ರಿ ಫ್ರೆಂಡ್ಸ್. ಒಂದು ಕೈಯಲ್ಲಿ ಫೋನ, ಒಂದು ಕೈಯಲ್ಲಿ ಕೆಲಸ ನಡೆದೈತಿ. ಸ್ವಲ್ಪ ಒಣ ಹಿಟ್ಟು ಹಾಕಿನ್ರಿ. ಒಣ ಹಿಟ್ಟು ಹಾಕಿ ಮಿದ್ದೀನ್ರಿ. ಇದಕ್ಕೆ ಬರೀ ಸ್ವಲ್ಪ ಮೈದಾನೇ ಹಾಕಿ ನೋಡ್ರಿ ಫ್ರೆಂಡ್ಸ. ಮೈದಾ ಮತ್ತು ಉಪ್ಪು, ರವೆ ಹಾಕ್ಬೇಕಂತ ಅನ್ಕೊಂಡಿನಿ. ರವನೇ ಹಾಕಿ ಚೆನ್ನಾಗಿ ಉಬ್ಬಿ ಬರತ್ತ ನೋಡ್ರಿ ಫ್ರೆಂಡ್ಸ್. ನೋಡ್ತಿರ್ಬೇಕು ಇಲ್ಲಿ. ಓ ಚಟ್ನಿ ಹಾಕೊಂಡು ತಿನ್ನು ಮತ್ತ. ಪಪ್ಪಾಗ ನಾ ಮಾಡ್ಕೊಡ್ತೀನಿ. ಪಪ್ಪಂದ ಯಾಕೆ ನೀವು ಕಾಳಜಿ ಮಾಡ್ತೀರಿ? ನಿಮ್ಮನ್ನ ನೀವು ತಿನ್ರಿ. ಸುಮ್ಮ ಚಟ್ನಿ ಹಾಕೋ ಪಿಲೆ ಚಲೋ ಆಗುತ್ತಾ? ನಿನ್ನೆ ಬಟಾಟೆ ವೇಪರ್ಸ್ ಹಾಕಿದ್ದೆ ನೋಡ್ರಿ. ಬಟಾಟೆ ಚಿಪ್ಸ್ ಅಂತೂ ಮಸ್ತ್ ಬಂದವ. ಎಣ್ಣೆ ಬಂದ್ ಮಾಡಿದ್ಮೇಲೆ ನೆನಪು ಅಂತೀನಿ. ಹಾಗೆ ಹಾಕಿದ್ದೆ, ಚೆನ್ನಾಗಾಗಿದಾವ ನೋಡ್ರಿ. ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಪೂರಿಗೂ ಮತ್ತು ಬಟಾಟೆ ಚಿಪ್ಸಿಗೂ ಏನೇ ವ್ಯತ್ಯಾಸ ಗೊತ್ತನೇ ಆಗಕತ್ತಿಲ್ಲ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ನಾನೇ ಊಟ ಮಾಡ್ತೀನಿ ರೀ. ಬಿಸಿ ಪೂರಿ ಅದು ಮ್ಯಾಗ ಚಿಪ್ಸ್ ಹಾಕಿದ್ ನೋಡ್ರಿ. ಉಬ್ಬಿತ್ತು ಪೂರಿ ಮತ್ತು ಮೆತ್ತಗದಂಗೆ ಆಯ್ತು ರೀ. ಮಸ್ತಾಗೈತೆ ಚಟ್ನಿ ಅನ್ನ. ನಾವು ಊಟ ಮಾಡಿ ಕಡೆ ಅಷ್ಟೊತ್ತಿಗೆ ಯಜಮಾನ್ರು ಬಂದರ್ರಿ. ಅವ್ರಿಗೂ ಮತ್ತು ಈಗ ಬಿಸಿ ಬಿಸಿ ಪೂರಿ ಮಾಡಿಕೊಡ್ತೀನಿ. ಚಟ್ನಿ ಜೊತೆ ತಿನ್ನೋ ರುಚಿ ಅನ್ಸೋಗತ್ತದ ನಿಂಗೆ? ರುಚಿ ಅನ್ಸೋದ ಚಟ್ನಿ? ಸ್ವಲ್ಪ ಅದು ಸಕ್ಕರೆ ಮುಂದೆ ಮಾಡಿದ್ರೆ ಚಂದ ರೀ. ಬೆಟ್ಟಗೇರಿ ಚಟ್ನಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚಂದ ರೀ. ಇವ್ರಿಗೆ ಒಟ್ಟು ಸಕ್ಕರೆ ಬೆಲ್ಲ ಆದ್ರೆ ಆಗಿ ಬರಲ್ಲ. ನಿಂದಿನ ಎಟ್ಟದಾಗತ್ತೆ ಪಿಲೆ ಊಟ? ಮೊಬೈಲ್ ಕಸ್ಕೊಂಡ್ರೆ ಊಟ ಮಾಡ್ತಾನವ. ಬಂದು ಊಟನ ಒಟ್ಟು ಕೊಟ್ಟು ಕುಂತು ಬಿಡ್ತಾರ್ರಿ. ಆದ್ರೆ ನನ್ನ ಮೊಬೈಲಿಗೆ ಮಕ್ಳು ಕೈ ಹಚ್ಚಂಗಿಲ್ಲ. ನಾನೇ ಪಾಪ ಅಂತೇಳಿ ಮ್ಯಾಮ್ ತೆಗೆದು ಕೊಡ್ತೀನಿ. ನೋಡ್ಕೋತ ಕೂತು ಬಿಡ್ತಾರೆ ನೋಡ್ರಿ, ಟೈಮ್ ಪಾಸ್ ಮಾಡ್ಕೋತ. ಚಿಪ್ಸ್ ನೋಡ್ರಿ, ಗ್ಯಾಲ್ರಿ ಒಳಗೆ ಇಟ್ಟಿದ್ದೆ ಫ್ರೆಂಡ್ಸ. ಬೆಳಗ್ಗೆ ಬಿಸಿಲಿತ್ತು ನೋಡ್ರಿ. ಈಗ ಬಿಸಿಲು ಹೋಗೈತಿ. ಸ್ವಲ್ಪ ಇನ್ನು ಇಲ್ಲೇ ಇರಲಿ ಆರ್ಲ ಅಂತೇಳಿ. ಎಷ್ಟು ಬೆಳಗಾಗ್ಯಾವ, ಚೆನ್ನಾಗಾಗಿದ್ದವು ರೀ. ಹೋಳುವಾಗ ಭಾಳ ದಪ್ಪ ಅಂತ ಅನ್ಸಿದ್ದು. ಬಟ್ ಇವಾಗೆಲ್ಲ ನೀರಾಗ ನೆನೆ ಇಟ್ಟು ಕುದಿಸಿ ಮತ್ತು ಅವನ್ನ ಹಾಕಿ ಎಲ್ಲ ಆರಿದ್ಮ್ಯಾಗ ಹಪ್ಪಳದಂಗೆ ಆಗ್ಯಾವ್ರಿ. ಸೇಮ್ ವೈಟ್ ಆಗ್ಯಾವ. ಕಲರ್ ಹಾಕ್ದಂಗೆ ಆಗ್ಯಾವ ನೋಡ್ರಿ. ಬಿಳಿಯೂ ಮತ್ತು ಹಳದಿ ಕಲರ್ ಹಾಕಿ ಮಾಡ್ದಂಗೆ ಆಗ್ಯಾವು. 1 ಕಿಲೋದಂದ್ರೆ ಅದೊಂದು ಬುಟ್ಟಿ ತುಂಬಿತ್ರಿ. ಮಕ್ಕಳು ಸ್ವಲ್ಪ ಸ್ವಲ್ಪ ತಿಂದಾರ. ಇನ್ನೇ ಸ್ಪ್ರೈಟ್ ಮಾಡೀನಿ ಒಂದು 2-3 ಸರಿ. ಸೊ ಹಾಗಾಗಿ ಇಷ್ಟು ಖಾಲಿ ಆಗ್ಯಾವ. ಒಂದು 4-5 ಕಿಲೋ ಮಾಡಿದ್ರೆ ಚೆನ್ನಾಗಿ ಆಗ್ತಾವ್ರಿ. ಇರಲಿ ಅನ್ಕತನ. ಮತ್ತು ಈಗ ತರಿಸಿ ಮನ್ಯಾಗ ಮಾಡ್ಕೊಬೋದು ನೋಡ್ರಿ ಫ್ರೆಂಡ್ಸ. ನಿಮ್ಗೆ ಜಾಗ ಇಲ್ಲ ಅಂತ ಬಿಡೋಕೆ ಹೋಗ್ಬೇಡ್ರಿ. ಮನ್ಯಾಗನೇ ಸ್ವಲ್ಪ ಒಂದು 2-3 ಫೂಟ್ನಷ್ಟು ಜಾಗ ಇದ್ರೂ ನೀವು ಇಷ್ಟಿಷ್ಟು ಮಾಡಿ ಹಾಕ್ರಿ. ಬಟ್ ಮನ್ಯಾಗ ಮಾಡಿದ್ದ ಒಂದು ಬೇರೆ ಖುಷಿ ಕೊಡುತ್ತೆ ನೋಡ್ರಿ. ಯಾರ ಬಂದ್ರೂ 4 ಹೆಚ್ಚಿಗೆ ಕರೆದು ಕೊಡ್ಬೋದು ಮನ್ಯಾಗ ಮಾಡಿದ್ವು. ಆದ್ರೆ ಕೊಂಡು ತಂದಿವಾರ ಲೆಕ್ಕ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ಇಲ್ಲೊಂದು ಗುಳ್ಳಿ ಮಿಡಲ್ದೊಳಗೆ ಆಗ್ಬಿಟ್ಟೈತೆ ನನಗಂತ್ರೂ. ಅದು ಎಷ್ಟು ಹೈಲೈಟಾಗಿ ಕಾಣಿಸಕತ್ತೈತೆ ನೋಡ್ರಿ. ಸ್ವಲ್ಪ ಹೀಟ ನಿದ್ದೆ ಹಾಲಾದ ಬಟ್ಟಿಗೆ ಅದಕ್ಕೆ
ಇಂಥವುಗಳು ಆಗಕತ್ತಿದ್ವು. ಸ್ವಲ್ಪ ಇವಾಗ ಪರವಾಗಿಲ್ಲ ರೀ, ಕಡಿಮೆ ಅಂತ ಅನ್ಸಕತ್ತೈತಿ. ಸ್ವಲ್ಪ ಊಟ ಅದು ಎಲ್ಲನೂ ಆಯಿತು. ಒಂಚೂರು ನಿದ್ದೆ ಮಾಡಿ ಹೇಳ್ತೀನಿ ರೀ ಫ್ರೆಂಡ್ಸ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ. ಒಮ್ಮೆಲೆ ರಾತ್ರಿ ಮಲಗೋ ಟೈಮ್ದಾಗ ಈಗ ವಿಡಿಯೋನ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ರೆಸ್ಟ್ ಮಾಡಿ ಎದ್ವಿ. ಅದಾದ್ಮ್ಯಾಗ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ಎಲ್ಲಿ ಹೋಗಿ ಬಂದ್ವಿ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಲಾವ್ದೊಳಗೆ ನಾನು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಇನ್ನೊಂದು 2 ದಿನ ಬಿಟ್ಟಾದರೂ ಕೂಡ ಶೇರ್ ಮಾಡ್ತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಯಜಮಾನ್ರದ್ದು ಊಟ ಆಯಿತು. ಚಪಾತಿ ಮಾಡಿದೆ ಮತ್ತು ಬಟಾಟಿ ಪಲ್ಯ ಮಾಡಿದ್ದೆ. ಬಿಸಿ ಬಿಸಿ ಚಪಾತಿ ಬಟಾಟಿ ಪಲ್ಯ. ಮಧ್ಯಾಹ್ನದ್ದು ಇನ್ನೂ ಚಿತ್ರಾನ್ನ ಉಳಿದಿತ್ತು. ಸೊ ಹಾಗಾಗಿ ವೇಸ್ಟ್ ಯಾಕೆ ಮಾಡೋದ್ರಿ, ಪ್ರತಿಯೊಂದೊಂದು ಹಗಳಿಗೂ ನಮ್ಗೆ ಒಂದೊಂದು ಪೈಸೆ ಏನಾದರೂ ಬಿದ್ದಿರ್ತೈತಿ. ಸದ್ಯಕ್ಕಂತರೂ ಎಲ್ಲ ಕೊಂಡೆ ತಿನ್ನೋದು ನೋಡ್ರಿ, ಎಲ್ಲರಿಗೂ ಅಷ್ಟೇ ಆಯಿತು. ಹೊಲ ಇದ್ದವ್ರಿಗೂ ಕೂಡ ಚಲತ್ನಾಗ ಮಳೆ ಬಂದ್ರಷ್ಟೇ ಬೆಳೆ. ಹಾಗಾಗಿ ವೇಸ್ಟ್ ಮಾಡ್ಬಿಡ್ದು ಅಂತೇಳಿ ಉಳಿದಿದ್ದು ಅನ್ನನೇ ಸ್ವಲ್ಪ ಇಟ್ಟೆ. ನನಗೂ ರಾತ್ರಿ ಸ್ವಲ್ಪ ಊಟ ಕಡಿಮೆ ಮಾಡಿ ಅನ್ನನೇ ಕಡಿಮೆ ಮಾಡತ್ತೀನಿ ನಾನು ಕೂಡ. ಹಾಗಾಗಿ ಅದನ್ನೇ ಚಪಾತಿನೇ ಸ್ವಲ್ಪ ಹೆಚ್ಚಿಗೆ ಉಂಡ್ರಾಯ್ತು ಕೊಟ್ರಾಯ್ತು ಅಂತ ಅಂದ್ಕೊಂಡೆ. ಅದೇ ಥರನೇ ಆಯಿತು. ಮತ್ತು ನಾಳೆಗೆ ಮಗಳದು ಸಾಲ ಐತ್ರಿ, ಸೋಮವಾರ ನಾಳೆಗೆ. ಹಾಗಾಗಿ ವಿಡಿಯೋ ಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮುಂಜಾನೆ ಹೇಳಂದ್ರೆ ಹೇಳಂಗಿಲ್ಲ, ಅವಂದು ಸಾಲಿ ಸುಟ್ಟ ಐತಿ. ಇಬ್ರು ಮುಖರಿ ಈಗ ಗಾದಿ ಹಾಸ ಕೊಡಲಾಗೇನ್ರಿ ಪಿಲ್ಲುಗೆ. ಈಗ ಹೊಲಸು ಮಾಡಿ ಇಟ್ಟು ಬಿಡತ್ತಾನ. ಇನ್ನೊಂದು 2 ದಿನ ಬಿಸ್ಲಾಗ ಕಟ್ಟಿ ಮ್ಯಾಗ ಇಟ್ಟು ಬಿಡ್ತೀನಿ ರೀ, ಜವಾರಿ ಮ್ಯಾಗ. ನೋಡ್ರಿ, ಅಲ್ಲೆಲ್ಲ ಜರ ಸ್ವಚ್ಛ ಮಾಡಿ ಇಡಬೇಕು. ಅವ್ರ ಪಪ್ಪ ಮೊಬೈಲ್ ಕೊಟ್ಟು ಕುಂತು ಬಿಡ್ತಾರ್ರಿ ಫ್ರೆಂಡ್ಸ. ಕೆಲವು ಸಮಯದೊಳಗೆ ಹೆಂಗೆ ಆಗ್ಬಿಡ್ತಂದ್ರೆ ಈ ಮಕ್ಕಳು ಸಂಬಂಧ ನಮ್ಮಿಬ್ಬರು ಜಗಳ ಸ್ಟಾರ್ಟ್ ಆಗಿಬಿಡ್ತೈತಿ. ಬ್ಯಾಡ ಅಂತ ನಾನು, ಓಲೆ ಅಂತ ಅವರು. ಹಾಗಾಗಿ ಯಾಕಂದ್ರೆ ಈಗ ನೋಡ್ರಿ ಲೇಟ್ ಆಗೈತಿ ಟೈಮ್. ಈಗ ಎಷ್ಟು ಆಗೈತೆ ನೋಡ್ರಿ, ನೀವು ಅಲ್ಲಿ ತೋರಿಸ್ತೀನಿ ಬರೀ ಟೈಮ. 12 ಗಂಟೆಗೆ ಜಸ್ಟ್ 10 ನಿಮಿಷ ಕಡಿಮೆ ಐತ್ರಿ. ಇನ್ನೂ ಯಜಮಾನ್ರ ಕೆಳಗಡೆ ಹೋಗಿ ಕುಂತಾರ. ಇನ್ನೂ ಅವರು ಬರೋಕ್ಕೆ ತಯಾರಿಲ್ಲ, ಇವರು ಮುಕ್ಕೊಳಕ್ಕೆ ತಯಾರಿಲ್ಲ. ಮೊಬೈಲ್ ಕಸ್ಕೊಂಡ್ರೆ ಇನ್ನೊಂದು ಪ್ಲೀಸ್ ಮಮ್ಮಿ 5 ಮಿನಿಟ್ ಅಂತ ಹೇಳ್ತಾರೆ. 12 ಗಂಟೆ ಅಂದ್ರೆ ನಮ್ಮ ಕಡೆಗೆ ಅರ್ಧ ರಾತ್ರಿ ರೀ. ನೋಡ್ರಿ 8:30 9 ಗಂಟೆ ಅಷ್ಟೊತ್ತಿಗೆ ಮಕ್ಕೊಂಬಿಡ್ತಿದ್ದೆ ನಾನು ಮದುವೆಕಿನ್ನ ಮುಂಚೆಗೆ. ಈ ಮನೆಗೆ ಬಂದು ಟೈಮ್ ಜೊತೆಗೆ ಎಲ್ಲನೂ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ರೀ ಯಾಕೆ ಟೈಮ್ ಆಗಿಲ್ಲಿನ ನೋಡ್ರಿ. ಯಾಕಂತ ಕೇಳ್ತಾರೆ ರೀ ಅಂದ್ರೆ ಅವ್ರು ಬರತನ ಹುಡುಗರು ಮುಕ್ಕೊಳಲ್ರಿ. ನನಗೆ ಅದು ಒಂದು ದೊಡ್ಡ ಪ್ರಾಬ್ಲಮ್ಮ. ಗಟ್ಟ ಬಿಡ್ತೀನಿ ಅಂದ್ರೆ ಸುಮ್ಮನೆ ನಾಟಕ ಮಾಡ್ತಾರೆ ಮುಕ್ಕೊಂಡಿನಿ ಅನ್ನಂಗೆ. ಆಮೇಲೆ ಅವ್ರ ಪಪ್ಪ ಬರ್ನ ಎದ್ಕೊಂಡಿರ್ತಾರೆ. ಈಗ ಊಟ ಮಾಡಿನೂ ಮಲಗಿದ್ರೆ ಅವರು ಚಂತನೇ ಯಜಮಾನ್ರು ಹೆರೇನಾಗಿರ್ತಾರೆ ಇಲ್ರಿ. ಮಲ್ಕೊಂಡ್ರೆ ಅವ್ರಿಗೆ ರೆಸ್ಟ್ ಸಿಗುತ್ತೆ. ಬಟ್ ಕೇಳಲ್ಲ, ಕೈ ಬಿಟ್ಟೀನಿ. ಆದರೂ ಮತ್ತು ಅವರಿಂದ ಹುಡುಗರ್ದೆಲ್ಲ ಟೈಮ್ ಟೇಬಲ್ ತಪ್ಪಾಕತ್ಬಿಟ್ಟೈತೆ ನೋಡ್ರಿ. ಅದಕ್ಕೆ ನಾ ಬಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್. ಮಂಗಳವಾರಲಿಂತ ಮಗಳದು ಪೇಪರ್ ಚಾಲು ಆಗ್ತಾವ್ರಿ. 5ನೇದ್ದು ಏಪ್ರಿಲ್ ಎಂಡ್ ತನಕ ಪೇಪರ್ ಅದಾವ ಅವರು. ಮತ್ತು ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕ್ರಿ. ಇನ್ನು 12 ಗಂಟೆಗೆ ನಮ್ಮ ಮಕ್ಕೊಂಡಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಮತ್ತೊಮ್ಮೆ 6 ಗಂಟೆ 6:30ಗೆ ಹೇಳ್ಬೇಕು. ಹೆಂಗೆ ನೋಡ್ರಿ ಟೈಮ್ ಟೇಬಲ್ ನಮ್ಮದು ಸದ್ಯಕ್ಕೆ. ನೋಡ್ರಿ ಅಡುಗೆ ಮನೆ ಸ್ವಲ್ಪ ಒರೆಸ್ಕೋಬೇಕ್ರಿ ಫ್ರೆಂಡ್ಸ. ಬೇಸರ ಆದ್ರೆ ಹಂಗೆ ಬಿಟ್ಬಿಡ್ತೀನಿ. ಗ್ಯಾಸ್ ಗೀಸು ಎಲ್ಲನೂ ವರ್ಷದ ಹಂಗೆ ಐತ್ರಿ. ಇನ್ನೇ ಚಪಾತಿ ಮಾಡಿದ್ನೆಲ್ಲ ಸ್ವಲ್ಪ ಇಟ್ಟೈತಿ. ಕೆಲವರು ತಾಟ್ನ್ಯಾಗ ತೊಗೊಂಡು ಮಾಡಿರಿ ಒಣ ಇಟ್ಟಂತೀರಿ. ನನಗಲ್ಲಿ ವೈನ್ ಆಗಂಗಿಲ್ಲ ರೀ. ಯಾಕಂದರೆ ಗ್ಯಾಸ್ ಕಟ್ಟಿ ನಾನು ನೀಟಾಗಿನೇ ಇಟ್ಟಿರ್ತೀನಿ, ಕ್ಲೀನಾಗಿ ಒರೆಸ್ಕೊಂಡು ಚಪಾತಿ ಮಾಡ್ತೀನಲ್ಲ. ಹಾಗಾಗಿ ಎಷ್ಟು ಬೇಕಷ್ಟು ಸೈಡಿಗೆ ಎತ್ತಿಟ್ಕೊಂಡಿರ್ತೀನಿ ರೀ, ಡಬ್ಬಿ ಒಳಗೆ ಸೋಸ್ಕೊಂಡು. ಅಷ್ಟೇ ಹಾಕಿ ಇದು ಮಾಡ್ತೀನಿ. ಅಷ್ಟಾದರೂ ಸ್ವಲ್ಪ ಬೆಳ್ಳಗೆ ಉಳ್ಕೊಂಡೇ ಬಿಡ್ತೈತಿ. ಈಗ ಸದ್ಯಕ್ಕೆ ಹಿಂಗೈತಿ. 4 ಬಾಂಡೆ ಅದು ಭಾಳ ಏನಿಲ್ಲ ರೀ. ಬೆಳಗ್ಗೆ ಏನಾದರೂ ಕೂಡ ಮಾಡ್ಕೋಬೋದು ನೋಡಿರಿ. ಪದೇ ಗ್ಯಾಸ್ ಕಟ್ಟಿ ಒರೆಸ್ಕೊಳೋದು ಅಲ್ಲಿ ಏನಾದರೂ ಮಾಡಕ್ಕೆ ನಿಂತಂದ್ರೆ ಒರೆಸಿ ಇಲ್ಲಿ ಬಿಟ್ಬಿಡ್ತೀನಿ. ಹೊಲಸಮೆ ಆಗಿರಂಗಿಲ್ಲ. ಒಂದು ಸರಿ ಒರೆಸಿದಂದ್ರೆ ಯೂಸ್ ಮಾಡಲ್ಲ. ಆಗಿಂದಾಗೆ ಒಮ್ಮೆ ಏನು ಮಾಡ್ತೀನಿ, ತೊಳೆದು ಬಿಡ್ತೀನಿ ರೀ. ಇಲ್ಲೇ ತೊಳೆದು ಒಣಗ್ತೀನಿ. ಏನು ಬ್ಯಾಸಿಗೆಲ್ಲ ಊಟ ಒಣಗ್ತಾವೆ. ಬಟ್ ನಮ್ಮ ಕೈತ ಮಮ್ಮಿ ಇರೋದು ಎಲ್ಲರೂ ಬಂದಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಕುಂತು ಹಂಗಾಗಿ ಅದು ಉಳಿತು ನೋಡ್ರಿ. ಹಾಲು ಕಾಸಿಟ್ಟಿನಿ. ಇದ್ರ ಮ್ಯಾಗ ಏನೈತಿ ಮುಚ್ಚಿಬಿಡ್ತೀನಿ ರೀ. ಈಗ ಹಿಂದಲ್ಲೇ ಬ್ಯಾಸಿಗೆಗೆ ಹಾಲು ಕಾಸಿಬಿಟ್ಟು ಮುಚ್ಚಿದ್ವಿ ಅಂದ್ರೆ ಹೊಡಿತಾವ್ರಿ. ಈಗ ಆರಿದ್ಮ್ಯಾಗ ಮುಸ್ತೀನಿ, ಏನಾಗಲ್ಲ.
ಮಲ್ಕೊಳಿಕಪ್ಪ ಅಂತಂದ್ರೆ ನಿದ್ದೆನೇ ಬರಂಗಿಲ್ಲ. ಎಂತ ಬ್ಯಾಸ್ಗಿ ಆಗಿ ಕುದಿ ಆಗಿ ನೀರು ಸುರಿದ್ರು ಇದು ಕಟ್ಕೊಳಿಕಂದ್ರೆ ನನಗಂತೂ ಬೆಳಗ್ಗೆ ತಲೆನೋವು ಹೇಳ್ತಿದ್ದೇನೆ. ಮಮ್ಮಿ ಡಿಲಿವರಿ ಆಗ ನೆಕ್ಸ್ಟ್ ಮಾಡ್ಕೊತೀನಿ, ತಲೆ ಕಟ್ಕೋ ಅಂತೇಳಿ ಅವಾಗ ಕೇರ್ ಮಾಡ್ತಿದ್ದೆ. ಇವಾಗ ಏನೈತಿ ಅವ್ರು ಹೇಳಿ ಬಲವಾಯ್ತು ನಾನೇ ಕಟ್ಕೋ ಅಂತ ಸದ್ಯಕ್ಕೆ ಮಲ್ಲು ಇರ್ತಾವ. ಒಬ್ರೇ ಕೂತೀರಿ ಸುಮ್ಮನೆ ಕೊಂಡದ್ದು ಒಬ್ರೇ ಯಾಕೆ ಉಂಡಿಲ್ಲ ಕೊಂಡ್ಬೇಕಿರಿ ಹುಡುಗಡೆ ಮಾತಾಡ್ಬೋದ. ಓಕೆ ಇದೇ ನೋಡ್ರಿ ಫ್ರೆಂಡ್ಸ್, ವಾದ ಭಾಳ ಆಗ್ಬಿಡ್ತಾವ ಮನೆಯೊಳಗ. ಅಲ್ಲಿ ಯಾರಿಲ್ಲ, ಯಾರ ಇದ್ರೆ ಪರವಾಗಿದ್ದಿಲ್ಲ. ಒಬ್ಬೊಬ್ರು ಏನಾರ ಸುಮ್ಮನೆ ಕೊಂಡೋದು ಉಜ್ರಂಗ ಹೋಗಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಸುಮಾರು ಜನರು ಕಮೆಂಟ್ ಹಾಕಾಕತ್ರಿ, ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಕ್ಕ, ಏನಾಯ್ತು, ಏನ್ ಪ್ರಾಬ್ಲಮ್, ಒಬ್ರ ಇಬ್ರ ಕಷ್ಟಪಟ್ಟು ಬಂದ್ರಿ. ಇವಾಗ ನಾನು ಹೇಳ್ತಿರ್ತೀನಿ ನೀವೀಗ ಆ ಮೊಬೈಲ್ ಇಸ್ಕೊತೀರಿ ನೀವು ರೀ ಈಶ್ವರಿ दे पीलो मोबाइल दे ಕೊಡು ಪಟ್ಟತ. ಮಮ್ಮಿ ಯಾಕೆ ಬಂದ್ರು ಮತ್ತು ಮಮ್ಮಿ ಎಲ್ಲಿ ಹೋದ್ರು ಲಾಗ್ದಾಗ ಕಾಣಲಾಗ್ಯಾರ. ಲಾಸ್ಟ್ ಒಂದು ವಿಡಿಯೋದಾಗ ತೋರಿಸಿದ್ದೆ ನಾನು, ಅದು ಸುಮಾರು ದಿವಸದ್ದು ಹಳೆಯ ವಿಡಿಯೋ ರೀ ಫ್ರೆಂಡ್ಸ್. ಆ ವಿಡಿಯೋನ ಎಡಿಟ್ ಮಾಡಿ ಪ್ರೈವೇಟಿಗೆ ಹಾಕಿಟ್ಟಿದ್ದೆ, ಅದನ್ನು ಶೇರ್ ಮಾಡಿದ್ದೆ ನಾನು. ಅದಾದ್ಮೇಲೆ ಮತ್ತು ಮಮ್ಮಿ ಬಂದೋಗಿ ಈಗ 15 ದಿನ ಮ್ಯಾಗಾಯಿತು. ಲೇಟಾಗಿ ಹಾಕಕತ್ತಿದ್ದೆ ನಾನು. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಯಾಕೆ ಜಾಸ್ತಿನೇ ಪ್ರಾಬ್ಲಮ್ ಆಗಿತ್ತು. ಅದೇ ನಿಮ್ಗೆ ಹೇಳಿ ನಾನು ವಿಡಿಯೋದಾಗ ಸಾಧ್ಯ ಆದರೆ ಹೇಳ್ಕೊತೀನಿ, ಇರ್ಲಿಕ್ಕಿಲ್ಲ ಅಂತೇಳಿ. ಎಲ್ಲದಕ್ಕೂ ನಿಮ್ಗೆ ನಾನು ಏನಪ್ಪ ಅಂದ್ರೆ ಕ್ಲಾರಿಟಿ ಕೊಡ್ಬೇಕಪ್ಪ ಅಂತಂದ್ರೆ ಭಾಳ ಹೇಳ್ಕೋಬೇಕಾಗತ್ತ. ಹಾಗಾಗಿ ಒಂದು ಸಮಸ್ಯೆಗೋಸ್ಕರ ಬಂದಿದ್ರು. ಮತ್ತು ಹಾಗೆ ವಿಡಿಯೋನೂ ಅದಾವು ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದು ಯಾಕೆ ನಾನು ನಿಮ್ಮ ಜೊತೆಗೆ ಸದ್ಯಕ್ಕೆ ಹೇಳ್ಕೊಳಲ್ಲಾಗೀನಿ, ನಿಜವಾದಂಥ ಕಾರಣ ಯಾವುದು, ಅಸಲಿ ಸತ್ಯ ಅಂತ ಹೇಳ್ತಾರೆ ನೋಡ್ರಿ, ಯಾವ ಥರದ ಸತ್ಯಗಳು ಇದಾವ. ಸಾಧ್ಯ ಆದರೆ ಹೇಳ್ಕೊತೀನಿ, ಇರ್ಲಿಕ್ಕಿಲ್ಲ. ನನ್ನ ವಿಚಾರ ಹೆಂಗೆ ಬರ್ತೋ ಹಂಗೆ ನೋಡಿರ್ತೀನಿ ಅಂತ ಹೇಳ್ತೀನಿ ನಿಮ್ಮ ಜೊತೆಗೆ. ಬಟ್ ಮಮ್ಮಿನೂ ಬಂದು ಒಂದು 8 ದಿನ ಇದ್ದರು. ಮತ್ತು ಅವರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದರು. ಎಲ್ಲಿಗೆ ಹೋಗಿ ಬಂದರು, ಏನು ಎಂತ ನಿಮ್ಗೆ ಇನ್ನೇನು ಕೆಲವು ದಿನದೊಳಗೆ ಹೇಳ್ಕೊಬೇಕಂತ ಅನ್ಕೋತೀನಿ. ಏನೋ ಒಂಥರ ಮತ್ತು ಬೇಡ ಅಂತ ಅನಿಸ್ಬಿಡ್ತೈತಿ. ಸೊ ಹಾಗಾಗಿ ಜೀವನ ಅಂತಂದ್ರೆ ಒಂದೇ ನಮ್ಮನೆ ಇರಲ್ಲ ನೋಡ್ರಿ. ಎಲ್ಲರಿಗೂ ಏರಿಳಿತಗಳು ಬಂದೇ ಬರ್ತಿರ್ತಾವ. ಬಂದ್ಮ್ಯಾಗ ಅದನ್ನು ಆದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತಾ ಅಷ್ಟು ಹ್ಯಾಂಡಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಕೆಲವು ಸಂದರ್ಭದೊಳಗೆ ಆಗಲ್ಲ, ಆವಾಗ ಯಾರಿಂದ ಅದು ಸಮಸ್ಯೆ ಪರಿಹಾರ ಆಗುತ್ತಾ ಅದಕ್ಕೆ ವಿಚಾರ ಮಾಡಿ ಅದನ್ನು ನಾವು ಮಾಡಬೇಕಾಗುತ್ತಾ. ಆದಷ್ಟು ನಮ್ಗ ಅಂತ ಒಂದು ಸಮಸ್ಯೆ ಬಂದಾಗ ನಾವ ಅದನ್ನ ಬಗೆಹರಿಸ್ಕೋಬೇಕು. ಇನ್ನೇನು ಹೊರೆ ಮಿಕ್ಕಿ ಆಗಲ್ಲ ಅಂತಂದಾಗ ಮಾತ್ರ ಅದನ್ನ ಇನ್ನೊಬ್ರ ಮುಂದೆ ಇಡ್ಬೇಕಾಗುತ್ತ. ಯಾಕಂದ್ರೆ ಎಷ್ಟೋ ಸ್ಟ್ರಗಲ್ ಮಾಡಿ ಹಿರಿಯರಾದವರು ಜೀವನ ನಡೆಸ್ಕೊಂಡು ಬಂದಿರ್ತಾರ. ಅವರಿಗೆ ನಮ್ಮಿಂದ ತೊಂದರೆ ಆಗುತ್ತಾ ಅಂತೇಳಿ ವಿಚಾರ ಮಾಡಿ ಸಾಧ್ಯ ಆದಷ್ಟು ನಾನು ಕೂಡ ನನ್ನದೇ ಆದ ಶೈಲಿಯೊಳಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನೋಡಿದೆ. ಬಟ್ ಅದು ಮಿತಿ ಮೀರಿದ ಒಂದು ಸಂದರ್ಭ ಆಗಿಬಿಟ್ಟಿತ್ತು. ಹಾಗಾಗಿ ಅವರನ್ನು ಕರೆಸ್ಕೋಬೇಕಾಯಿತು. ಅವರು ಕೂಡ ಬಂದರು, ಸಮಸ್ಯೆನೂ ಕೂಡ ಆಗಿದ್ವು. ಹಂಗಾಗಿ ಬಂದು ಹೋದರು. ಇವಾಗ ಸದ್ಯಕ್ಕೆ ಇಲ್ಲ, ಅವರು ಊರಿಗೇನೆ ಹೋಗಿದ್ದಾರೆ. ನಿಮಗೆ ನಾನು ಅಪ್ಡೇಟ್ ಕೊಡೋದು ಲೇಟ್ ಆಯ್ತು ಅವ್ರು ಬಂದಿದ್ದು ವಿಡಿಯೋ. ಇನ್ನು ಇದಾವ್ರಿ, ನೋಡೋಣ ಅಂತ. ಆದರೆ ಶೇರ್ ಮಾಡ್ತೀನಿ, ನಿಮ್ಗೆ ಅದ್ರಾಗ ಕ್ಲಾರಿಟಿ ಸಿಗ್ತದೆ ವಿಡಿಯೋದೊಳಗೆ. ಮತ್ತು ನಾನು ಹೇಳ್ಕೋಬೇಕಾ ಪಟ ಹೇಳ್ಬಿಟ್ರೆ ಆಗೋಗ್ಬಿಡ್ತೈತಿ. ಬಟ್ ನಿಮ್ಗೆ ಸತಾಯಿಸ್ಬೇಕು ಅಂತ ಏನಿಲ್ಲ, ಯಾಕೋ ಗೊತ್ತಿಲ್ಲ ಹೇಳ್ಬಿಡ್ಬೇಕಂತ ಅನಿಸ್ತೈತಿ. ನೀವು ನನಗೆ ಫ್ಯಾಮಿಲಿ ಇದ್ದಂಗೆ. ಇನ್ನೊಂದು ಏನಪ್ಪ ಅಂದ್ರೆ ಕೆಲವು ಸಂದರ್ಭದೊಳಗೆ ಎಷ್ಟೋ ವಿಷಯಗಳನ್ನ ನನ್ನ ಫ್ಯಾಮಿಲಿಗೆ ನಾನು ಹೇಳ್ಕೊಳಲ್ರಿ. ಹಾಗಾಗಿ ಫ್ಯಾಮಿಲಿ ಅಂದ ತಕ್ಷಣ ನಮ್ಮ ಜೊತೆ ಶೇರ್ ಮಾಡಿರಿ, ನೀವು ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊತೀನಿ ಅಂತ ಹೇಳ್ತೀರಿ.
ಅಂತ ಎಲ್ಲ ನೀವು ಅಂತಿರ್ತೀರಲ್ಲ, ಎಲ್ಲನ ಫ್ಯಾಮಿಲಿಗೆ ಹೇಳ್ಕೊಳಕ್ ಆಗಲ್ಲ. ಒಂದಷ್ಟು ಹೇಳ್ಕೊಳಕ್ಕಾಗುತ್ತೆ, ಒಂದಷ್ಟು ಹೇಳ್ಕೊಳಕ್ ಆಗಲ್ಲ. ಅದೇ ಥರ ನೀವು ನನ್ನ ಫ್ಯಾಮಿಲಿ ಆದ್ರೂ ಕೆಲವೊಂದಿಷ್ಟು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕಾಂಟ್ಯಾಕ್ಟ್ನಾಗ ಇದ್ದರು, ಫೋನ್ ಮಾಡಿ ಭಾಳ ಅಂದ್ರೆ ಭಾಳ ಪ್ರೀತಿ ತೋರಿಸಿ ಮಾತಾಡಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಸರಿ ನನ್ನ ವಿಡಿಯೋ ಬಿಟ್ಟಾಗ ನನಗೇನೋ ಒಂದು ಮನ್ಸಿಗೆ ನೋವು ಆದಾಗ ನಿಮ್ಮ ಕಮೆಂಟ್ಗಳು ನನಗೆ ಸಾಂತ್ವನ ಹೇಳ್ತಾವ. ನೀವು ನನಗೆ ಒಂದು ಮಗಳ ಸ್ಥಾನ ಕೊಟ್ಟಿರಿ, ಒಂದು ತಂಗಿ ಸ್ಥಾನ, ಅಕ್ಕನ ಸ್ಥಾನ ಎಲ್ಲವನ್ನು ಕೂಡ ನೀವು ನನಗೆ ಕೊಟ್ಟಿರಿ. ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿಯಾಗಿರೋದು ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ. ಇಲ್ಲಿ ಪ್ಯಾನದ ಎಲ್ಲಿ ಸಿಕ್ಕಾಪಟ್ಟೆ ಜಳ ಆದಂಗೆ ಹಾಕತ್ತಿತ್ತು, ಹಾಗಾಗಿ ಸ್ವಲ್ಪ ಕೂದಲ ಗ್ರೋತ್ ಆಗಿದಾವ ನೋಡ್ರಿ ಫ್ರೆಂಡ್ಸ್. ನನ್ನ ಕೂದಲ ಮೊದಲಿಗಿಂತ ಗ್ರೋತ್ ಆಗಿದಾವ, ಮತ್ತು ಕೈಯಾಗಿ ಈಡಾಗ್ಯಾವ ಮತ್ತು ಬಲಿಷ್ಠತರ ಆಗ್ತಾ ಅನ್ಸ್ಕೊತಾವ. ನಾನೇನು ಅಗಸೆ ಬೀಜದ ಒಂದು ಜೆಲ್ ಮಾಡಿ ಹಚ್ಕೊತೀನಿ ನೋಡ್ರಿ, ಅದರಿಂದ ಕೂದಲ ಹಿಂಗೆ ಸಿಕ್ಕಾಗಿ ಒಂಥರ ಜಿಗಿ ತರ ಅಂತ ಅನ್ಸಲಾಗ್ಯಾವ. ಮೊದ್ಲಿನ್ಕಿನ ಬೆಟರ್, ಉದುರಾಗಿ ಶಾವ್ಗಿ ಎಳಿ ತರ ಶೈನಿಂಗ್ ಅಂದ್ರೆ ಮಸ್ತ್. ಕೂದಲು ಫ್ರೀ ಬಿಟ್ಟು ವಿಡಿಯೋ ಮಾಡಿದ್ರಂತೂ ಸೂಪರ್ ಆಗಿರ್ತದ. ಶಾರ್ಟ್ಸ್ ವಿಡಿಯೋ ಅದೆಲ್ಲ ನಿಮ್ಮ ಪ್ರಯತ್ನ ಮಾಡ್ಕೊತಾ ಹೋಗ್ತೀನಿ. ನೀವು ಲಾಗ್ ಏನ್ ಮಾಡ್ರಿ, ಲಾಗ್ ಕಂಟಿನ್ಯೂ ಮಾಡಕ್ಕಂದ್ರೂ ಏನೂ ಇಲ್ಲ, ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಇದು ಅಂತೂ ನಮ್ಗೆ ಒಂಥರ ಮನ್ಷಂದ್ರ ಆಗ್ಬಿಟ್ಟೈತಿ ನೋಡ್ರಿ. ನಮ್ಮ ಸಿಸ್ಟರ್ ಕೊಟ್ಟಿದ್ದು ತುಂಬ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೈತಿ. ಬಂದವರೆಲ್ಲ ಕೇಳ್ತಾರ ಎಲ್ಲಿ ತಗೊಂಡ್ರಿ, ಯಾರು ಕೊಟ್ರು ಏನಂತೇಳಿ. ಪದೇ ಗಿಫ್ಟ್ ಕೊಟ್ಟರ ಹೆಸರು ಹೇಳ್ಬೇಕ ಅನಿಸ್ತೈತಿ, ಖುಷಿ ಅಂತ ಅನಿಸ್ತದ. ನೀವು ಚಲೋ ಬಿಡು, ವಿಡಿಯೋ ನೋಡೋರು ಕೊಟ್ಟಾರ, ಸಬ್ಸ್ಕ್ರೈಬರ್ಸ್ ಕೊಟ್ಟಾರ ಅಂತೇಳಿ ಕೇಳ್ತಿರ್ತಾರ. ನನ್ನ ಇಡೀ ಜೀವನವನ್ನೇ ನನ್ನ ಸಬ್ಸ್ಕ್ರೈಬರ್ಸು ಬದಲಾಯಿಸ್ಯಾರ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡ್ರಿ. ಅದು ಪದ ಕಡಿಮೆ ಆಗ್ಬೋದು, ಆದ್ರೂ ನಮ್ಮ ಮನಸ್ಸಿನಲ್ಲಿ ಯಾವತ್ತಿಗೂ ನಮ್ಗೆ ಯಾರೆಲ್ಲ ಹೆಲ್ಪ್ ಮಾಡ್ಯಾರ, ಕೆಲವರಂತೂ ಹೇಳ್ಕೋಬೇಡ ಅಂತ ಹೇಳಿದಾರ, ಎಲ್ಲರೂ ಹೇಳ್ಕೋಬೇಡ ಅಂತ ಹೇಳ್ತಾರ. ನನ್ನ ಖುಷಿಗೋಸ್ಕರ ಕೆಲವೊಂದನ್ನ ಹೇಳ್ಕೊತೀನಿ, ಇನ್ನು ಕೆಲವೊಂದನ್ನ ಕಡ್ಡಾಯವಾಗಿ ಇಲ್ರಿ ಹೇಳ್ಕೋಬೇಡ್ರಿ, ನಮ್ಮ ಖುಷಿ ನಾವು ಹೆಲ್ಪ್ ಮಾಡೀವಿ ಅಂತ ಹೇಳ್ತಿರ್ತಾರ. ಸೊ ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ವಿಡಿಯೋ ನೋಡಿ ಕೂಡ ನನಗೆ ಹೆಲ್ಪ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಧೈರ್ಯದಿಂದ ನಾನಿವಾಗ ಹೆಚ್ಚಿನ ಒಂದು ಏನಂತ ಹೇಳ್ತೀರಿ, ಒಂದು ಹೆಜ್ಜೆ ಮುಂದಿಟ್ಟು ಒಂದೇನೋ ಒಂದು ಜವಾಬ್ದಾರಿ ಕೆಲಸನ ವಹಿಸ್ಕೊಂಡು ಅದನ್ನ ನಿಭಾಯಿಸ್ಕೊಳೋದಕ್ಕೆ ನಾನೊಂದು ಧೈರ್ಯ ತೊಗೊಳತ್ತೀನಿ ಅಂದ್ರೆ ಅದನ್ನು ಯೂಟ್ಯೂಬ ನನಗೆ ಸಪೋರ್ಟ್ ಕೊಟ್ಟೈತಿ. ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಮೆಂಟಲಿನೂ ಕೂಡ ನನಗೆ ಎಷ್ಟೋ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನನಗೆ ಮೆಂಟಲಿ ನನಗೆ ಸಪೋರ್ಟ್ ಕೊಡ್ತಾರ. ನನ್ನ ಮನೆ ವಿಷಯದೊಳಗೂ ಕೂಡ ನನಗೆ ಫೈನಾನ್ಷಿಯಲಿನೂ ಕೂಡ ನನಗೆ ಹೆಲ್ಪ್ ಮಾಡಿದಾರ. ಖುಷಿ ಅಂತ ಅನ್ನಿಸ್ತದ ಅಷ್ಟೇ. ಸದ್ಯಕ್ಕಿನ ಸಿಚುವೇಶನ್ದೊಳಗೆ ಪದೇ ಅದೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತಾ. ಬಟ್ ನಮಗೆ ಬಂದೈತಿ ಕಷ್ಟಪ್ಪ, ನಮಗೆ ಬಂದೈತಿ ಏನೋ ನೋವು ಅಂತಂದ್ರೆ ಅದನ್ನ ಯಾರು ಕಸ್ಕೊಂಡಂಗಿಲ್ಲ ನೋಡ್ರಿ. ನನ್ನ ಕೈಯಾಗ ಒಂದು ದುಡ್ಡು ಇತ್ತು, ಬಂಗಾರ ಇತ್ತು, ಈ ವಸ್ತು ಇತ್ತು ಅಂದ್ರೆ ಯಾರಾದ್ರೂ ಕಸ್ಕೊಂಡು ಹೋಗ್ತಾರ. ಎಣ್ಣೆ ಬರ್ದ ದೇವ್ರ ಏನ್ ಬರ್ಕಷ್ಟ ನೋಡ್ರಿ, ಅದನ್ನಂದ್ರೆ ಯಾರು ಕಸ್ಕೊಂಡು ಹೋಗಲ್ಲ. ಕೈಯನ್ ಕಸ್ಕೊಂಡು ಹೋಗ್ತಾರ, ಆದ್ರೆ ಹಣೆಯಾಗ ಬರ್ದ್ರಂತ ಹಣೆ ಬರನ ಯಾರು ಕಸ್ಕೊಂಡು ಹೋಗಲ್ಲ. ನಮ್ಮನ್ನ ನಾವೇ ಉಂಡು ನಮ್ಮನ್ನ ನಾವೇ ಅನುಭವಿಸ್ಬೇಕಾಗ್ತದ. ನಮ್ಮ ಕರ್ಮದ ಮ್ಯಾಗ ನಾವು ನಂಬಿಕೆ ಇಡಬೇಕಾಗುತ್ತೆ ನೋಡ್ರಿ ಅಷ್ಟೇ. ಪದೇ ಈ ಸದ್ಯಕ್ಕೆ ಇದೇ ಹೇಳಕತ್ತೀನಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೂ ಕೂಡ ಮನಸ್ಸನ್ನು ನೋಯಿಸಿಲ್ಲ ಅಂತಂದ್ಮ್ಯಾಗ ನಮ್ಗೇನೋ ನೋವು ಬಂದ್ರು ಕೂಡ ಮುಂದೇನೋ ಒಳ್ಳೇದಕ್ಕೋಸ್ಕರ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತೀವಿ. ಈಗ ಪಾಸ್ ಆಗ್ಬೇಕಪ್ಪ ಅಂತಂದ್ರೆ, ಪೇಪರ್ನಾಗ ಪಾಸ್ ಆಗ್ಬೇಕಪ್ಪ ಅಂತಂದ್ರೆ ನಾವು ಪರೀಕ್ಷೆನೇ ಬರೀಬೇಕಾಗ್ತದೆ, ಹೌದೇನಿಲ್ರಿ? ಹಾಗಾಗಿ ಅದನ್ನ ಇದೇ ತರ ಅನ್ಕೊಂಡು ನಡೆಯೋದು, ಜೀವನವನ್ನು ನಡೆಸೋದು ನೋಡ್ರಿ. ಭಾಳ ಆಯ್ತೇನೋ ಮಾತುಕತೆ, ಏನಪ್ಪ ಎಷ್ಟು ಮಾತಾಡ್ತಾರ, ಎಷ್ಟು ತಿಳುವಳಿಕೆಯಿಂದ ವಿಚಾರ ಮಾಡಿ ಮಾತಾಡ್ತಾರ ನೀವು ಅನ್ಕೊಂತಿರ್ಬೋದು. ಬಟ್ ಕೆಲವು ಸಂದರ್ಭದೊಳಗೆ ಅದೇ ಥರ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತೀನಿ. ನನಗೂ ಒಂದೇ ಕಡೆ ಕುಂತು ಮಾತಾಡೋಕ್ಕೆ ಸ್ವಲ್ಪ ಬೋರ್ ಆಗತ್ತದ್ರಿ. ನಾನು ವಿಡಿಯೋ ನಾನೇ ಈಗ ನೋಡ್ಕೊತಿರ್ತೀನಲ್ಲ, ಎಷ್ಟು ಬೋರಾಗಿ ಮಾತಾಡಿನ ಅಂತ ಅನಿಸ್ತೈತಿ. ಬಟ್ ಮನಸ್ಸಿನಿಂದ ಹೇಳ್ಕೊಬೇಕಪ್ಪ ಅಂದ್ರೆ ಒಂದು ಮಾತನಾಗ ಎರಡು ಮಾತನಾಗ ಮುಗಿಯಂಗಿಲ್ಲ. ಹಾಗಾಗಿ ಲೆಂತೆ ಆಗಿಬಿಡ್ತೈತಿ ನೋಡ್ರಿ ವಿಡಿಯೋ. ಎಷ್ಟು ಕಂಟ್ರೋಲ್ ಮಾಡಿ ಹಿಡಿದಿಟ್ಕೊಂಡು ಮಾತಾಡ್ತೀನಿ ಅಂದ್ರೂ ಟೈಮ್ ಹೆಂಗೆ ಹೋಗುತ್ತಾ ಗೊತ್ತಾಗಂಗಿಲ್ಲ ನನಗಂತ್ರು. ಯಾರಿಗಾದ್ರೂ ಬೇಜಾರಾಗಿ ಟೈಮನ್ನು ನಿಮ್ಮ ಟೈಮ್ ಜಾಸ್ತಿ ತಗೊಂಡಿನಿ ಅಂತ ಅನ್ಸಿದ್ದಪ್ಪ ಅಂದ್ರೆ ದಯವಿಟ್ಟು ಹೊಟ್ಟೆ ಹಾಕೊಂಡ್ಬಿಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಯಾವುದೊಂದಿಗೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು, ಬಾಯ್.